ಎಲ್ಲರೂ ನಮಸ್ಕಾರ. 10ನೇ ತರಗತಿಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಗೃಹ ಬಳಕೆಯ ವಿದ್ಯುತ್ ವ್ಯವಸ್ಥೆ ಅಥವಾ ಗೃಹ ಬಳಕೆಯ ವಿದ್ಯುತ್ ವೈರಿಂಗಿನ ಕುರಿತು ಒಂದು ಮಾದರಿಯನ್ನು ಈಗ ನೋಡೋಣ. ಇಲ್ಲಿ ನಾವು ಪುಸ್ತಕದಲ್ಲಿ ಒಂದು ರೇಖಾಚಿತ್ರ ಕೊಟ್ಟಿರುವ ಹಾಗೆ ಇದನ್ನು ನಾವು ಒಂದು ಮಾದರಿಯ ರೂಪಕ್ಕೆ ಅಳವಡಿಸಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ರಿ ವಿದ್ಯುತ್ ಶಕ್ತಿಯ ಮೂಲ ಅಂದರೆ ವಿದ್ಯುತ್ ಪರಿವರ್ತಕಗಳಿಂದ ನೇರವಾಗಿ ನಾವು ಕಂಬಗಳ ಮುಖಾಂತರ ವಾಹಕ ತಂತಿಗಳಲ್ಲಿ ವಿದ್ಯುತ್ ನೇರವಾಗಿ ಬಂದು ನಮ್ಮ ಮೀಟರ್ಗೆ ತಲುಪುತ್ತದೆ. ಈ ಮೀಟರ್ದಲ್ಲಿ ಇನ್ಪುಟ್ ಜೊತೆಗೆ ಔಟ್ಪುಟ್ ಅಂತಿರುತ್ತೆ. ಇಲ್ಲಿ ಮೀಟರ್ದಿಂದ ಹೊರಗಡೆ ಬರ್ತಕ್ಕಂಥ ಈ ಎರಡು ವಯರ್ಗಳು, ಒಂದು ಕೆಂಪು ಮತ್ತು ಒಂದು ಕಪ್ಪು ಬಣ್ಣದನ್ನು ತಾವು ನೋಡ್ತಾ ಇದ್ರಿ. ಕೆಂಪು ಯಾವಾಗಲೂ ಸಜೀವ ತಂತಿ ಅಂತ ಕರಿತೀವಿ, ಅಂದರೆ ನಾವು ಇದಕ್ಕೆ ನಾವು ಫೇಸ್ ಅಂತ ಕೂಡ ಕರಿಬೋದು ಅಥವಾ ಲೈವ್ ವಯರ್ ಅಂತ ಕೂಡ ಕರಿಬೋದು. ಜೊತೆಗೆ ಇಲ್ಲಿ ಕಪ್ಪು ಬಣ್ಣದ ವಾಹಕ ತಂತಿ ನೋಡ್ತಾ ಇದ್ದೀರಿ, ಇದನ್ನು ತಟಸ್ಥ ತಂತಿ ಅಂತ ಕರಿತೀವಿ, ಅಂದರೆ ನ್ಯೂಟ್ರಲ್ ವಯರ್ ಅಂತ ಕರಿತೀವಿ. ಇಲ್ಲಿ ಮೇಲ್ಭಾಗದಲ್ಲಿ ಹಸಿರು ಬಣ್ಣದ ನೋಡ್ತಾ ಇದ್ದೀರಿ, ಇದು ನಾವು ಭೂ ಸಂಪರ್ಕ ತಂತಿ ಅಂತ ಕರಿತೀವಿ, ಅರ್ಥಿಂಗ್ ಅಂತ ಕರಿತೀವಿ. ಇಲ್ಲಿ ಮೊದಲಿಗೆ ನಾನು ಮೀಟರ್ದಿಂದ ಹೊರಗಡೆ ಬರ್ತಕ್ಕಂಥ ಈ ಒಂದು ಕೆಂಪು ವಯರನ್ನು ಇಲ್ಲಿ ಫ್ಯೂಸ್ಗೆ ಕೊಡ್ತೀವಿ. ನಾವು ಮಕ್ಕಳಿಗೆ ಫ್ಯೂಸ್ನ ಕಾರ್ಯವೇನು ಅಂತ ತಿಳ್ಕೊಂಡು ಪಾಠದಲ್ಲಿ ನಾವು ಅದರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿರ್ತೀವಿ. ಇಲ್ಲಿ ಫ್ಯೂಸ್ಗೆ ಬಂದ ತಕ್ಷಣ ಫ್ಯೂಸ್ದಿಂದ ಹೊರಗಡೆ ಬರ್ತಕ್ಕಂಥ ಮತ್ತು ಇಲ್ಲಿ ಎಮ್ ಸಿ ಬಿ ಕೂಡ ಅದರ ಕಾರ್ಯವೇನು ಅಂತ ತಿಳ್ಕೊಂಡು ನಾವು ಮಕ್ಕಳಿಗೆ ಹೇಳಿರ್ತೀವಿ. ಜೊತೆಗೆ ಇಲ್ಲಿ ಎಮ್ ಸಿ ಬಿದಿಂದ ಹೊರಗಡೆ ಬರ್ತಕ್ಕಂಥ ಈ ಒಂದು ಸಜೀವ ತಂತಿಯನ್ನು ಪ್ರತಿಯೊಂದು ಘಟಕಕ್ಕೆ ವೈಯಕ್ತಿಕವಾಗಿ ನಾವು ಇಲ್ಲಿ ಸ್ವಿಚ್ಗಳಿಗೆ ಅಳವಡಿಸಿರ್ತೀವಿ. ಇನ್ನು ತಟಸ್ಥ ತಂತಿಯು ಕೂಡ ಪ್ರತಿಯೊಂದು ಘಟಕಕ್ಕೆ ವೈಯಕ್ತಿಕವಾಗಿ ಈ ಪಾಯಿಂಟ್ಗಳಿಗೆ ಸಂಪರ್ಕಿಸಲಾಗಿರ್ತದೆ. ಜೊತೆಗೆ ಈ ಹಸಿರು ಬಣ್ಣದ ಒಂದು ಅರ್ಥಿಂಗ್ ಅಂತ ಕರಿತೀವಿ ನಾವು, ಭೂ ಸಂಪರ್ಕ ತಂತಿಯನ್ನು, ಇದು ಕೂಡ ನಾವು ಪ್ರತಿಯೊಂದು ಘಟಕಕ್ಕೆ ಈ ಪಾಯಿಂಟ್ನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ರಂಧ್ರವನ್ನು ನೋಡ್ತಾ ಇದ್ರಿ. ಆ ರಂಧ್ರಕ್ಕೆ ಭೂ ಸಂಪರ್ಕ ತಂತಿಯ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. ಹಾಗಾಗಿ ಇದು 1, 2, 3 ಇಲ್ಲಿ 3 ಘಟಕಗಳನ್ನು ನಾವು ತೆಗೆದುಕೊಂಡಿವಿ. ಈ ಒಂದೊಂದಾಗಿ ನಾವು ಅವುಗಳನ್ನು ಪರೀಕ್ಷಿಸಿ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾನು ಒಂದು ಕೋಣೆ ಅಂತ ತಿಳ್ಕೊಳ್ಬೋದು. ಇದನ್ನು ಒಂದು ಕೋಣೆಯಲ್ಲಿ ನಾನು ವಿದ್ಯುತ್ ದೀಪವನ್ನು ನನಗೆ ಬೇಕಾಗಿರುತ್ತೆ, ಆ ವಿದ್ಯುತ್ ದೀಪವನ್ನು ನಾನು ಬೆಳಗಿಸ್ಬೋದು. ಅದೇ ರೀತಿ ನಾನು ಇಲ್ಲೊಂದು ನನಗೆ ಬೇಕಾದಾಗೆ ಸಂಗೀತವನ್ನು ಕೇಳ್ಬೋದು ಅಥವಾ ಟಿ ವಿ ಏನಾದರೂ ಒಂದು ಮ್ಯೂಸಿಕ್ ವ್ಯವಸ್ಥೆಯನ್ನು ನನಗೆ ಕೇಳಲಿಕ್ಕೆ ಈ ಒಂದು ಮ್ಯೂಸಿಕ್ ವ್ಯವಸ್ಥೆಯನ್ನು ಕೂಡ ತಾವು ನೋಡ್ತಾ ಇರ್ಬೋದು. ಜೊತೆಗೆ ನನಗೆ ಗಾಳಿಯ ಅವಶ್ಯಕತೆ ಇರುವುದರಿಂದ ನಾವು ವಿದ್ಯುತ್ ಪಂಖಗಳನ್ನು ಕೂಡ ಇಲ್ಲಿ ನಾವು ಬೆಳಗಿಸ್ಬೋದು. ನೋಡ್ತಾ ಇದ್ದೀರಿ, ಇಲ್ಲಿ ನೀವು ಏಕಕಾಲಕ್ಕೆ 3 ಉಪಯೋಗಿಸ್ಬೋದು. ಇಲ್ಲಾಂದರೆ ಯಾವುದು ನಮಗೆ ಬೇಕೋ ಅದನ್ನು ಮಾತ್ರ ನಾವು ಉಪಯೋಗಿಸಲಿಕ್ಕೆ ನಮಗೆ ಸಹಾಯಕವಾಗುವ ರೀತಿಯಲ್ಲಿ ಗೃಹ ಬಳಕೆಯ ವಿದ್ಯುತ್ ಸಂಪರ್ಕವನ್ನು ಯಾವಾಗಲೂ ಸಮಾಂತರ ಸಂಪರ್ಕದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. ಈ ಒಂದು ಪುಟ್ಟದಾದಂಥ ಮಾದರಿಯಲ್ಲಿ ಫ್ಯೂಸ್ನ ಕಾರ್ಯ, ಜೊತೆಗೆ ಯಾವುದು ಸಜೀವ ತಂತಿ, ಯಾವುದು ತಟಸ್ಥ ತಂತಿ, ಯಾವುದು ಭೂ ಸಂಪರ್ಕ ತಂತಿ ಮತ್ತು MCB ಕಾರ್ಯ, ಜೊತೆಗೆ ಈ ಪ್ರತಿಯೊಂದು ಘಟಕಗಳಲ್ಲಿ ನಮಗೆ ಉಪಯೋಗತಕ್ಕಂತಹ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಈ ಮಾದರಿ ಮೂಲಕ ತಿಳಿಸಲು ಬಹಳಷ್ಟು ಅನುಕೂಲಿಸುತ್ತದೆ ಈ ಮಾದರಿ ಅಂತಕ್ಕಂಥದ್ದು ನನ್ನ ಆಶಯ. ಎಲ್ಲರಿಗೂ ಧನ್ಯವಾದಗಳು.